ಸ್ನೇಹಿತರೆ, ನೀವೇನಾದ್ರೂ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ಜನ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಮಾಡ್ತಕ್ಕಂತಹ ತಪ್ಪೇನಪ್ಪ ಅಂತ ಅಂದ್ರೆ ನಾನೀಗ ತೋರಿಸ್ತೀನಿ ಏನ್ ಮಾಡ್ತೀರಾ ಅಂತ ಹೇಳಿ. ಎಲ್ಲ ಏನ್ ಮಾಡ್ತೀರಾ, ಈ ರೀತಿ ನಿಫ್ಟಿ 50ಯ ಒಂದು ಚಾರ್ಟ್ ಅನ್ನ ಓಪನ್ ಮಾಡ್ತೀರಾ, ಹೌದಾ? ಸೊ ಚಾರ್ಟ್ ಅನ್ನ ಓಪನ್ ಮಾಡ್ತೀರಾ, ಓಪನ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಆಪರ್ಚುನಿಟಿ ಇದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ. ಅವಾಗ ನೀವು ಏನ್ ಮಾಡ್ತೀರಾ, ವಾಪಸ್ ನೀವೇನ್ ಮಾಡ್ತೀರಾ, ನಿಫ್ಟಿ 50ಗೆ ಬಂದು ಮತ್ತೆ ಆಪ್ಷನ್ ಚೈನ್ಗೆ ಹೋಗಿ ಯಾವ ಸ್ಟ್ರೈಕ್ ಪ್ರೈಸ್ ಬೇಕು ಮತ್ತೆ ಅಲ್ಲಿ ಥಿಂಕ್ ಮಾಡ್ತಾ ಕೂರ್ತೀರಾ. ಸೊ ನನಗೆ ಎಕ್ಸಾಂಪಲ್, ಇಂದ ಮನಿ ಒಳಗಡೆ ಯಾವುದೋ ಒಂದು ಕಾಲ್ ಆಪ್ಷನ್ ಅನ್ನ ತಗೊಳ್ತೀನಿ ಅಂತ ಹೇಳಿ ನೀವೇನ್ ಮಾಡ್ತೀರಾ, ಒಂದು ಬೈ ಆಪ್ಷನ್ ಅನ್ನು ನೀವೇನ್ ಮಾಡ್ತೀರಾ, ನೀವು ತಗೊಳ್ತೀರಾ. ಸೊ ಈ ರೀತಿ ಒಂದು ಆರ್ಡರ್ ಪ್ಯಾಡ್ ಓಪನ್ ಆಗುತ್ತೆ. ಆಮೇಲೆ ನೀವು ಮಾರ್ಕೆಟ್ಗೆ ಸೆಟ್ ಮಾಡಬೇಕು, ಬೈ ಒತ್ತಬೇಕು. ಇಷ್ಟರಲ್ಲೇ ನಿಮ್ಮ ಅಪಾರ್ಚುನಿಟಿ ಮಿಸ್ ಆಗಿ ಹೋಗುತ್ತೆ. ಏನಕ್ಕೆ ಅಂತಂದ್ರೆ ಆಪ್ಷನ್ ಬೈಯಿಂಗ್ ಅಲ್ಲಿ, ಎಸ್ಪೆಷಲಿ ಸ್ಕ್ಯಾಲ್ಪಿಂಗ್ ನಲ್ಲಿ ಮಿಲಿ ಸೆಕೆಂಡ್ ಕೂಡ ಮ್ಯಾಟರ್ ಆಗುತ್ತೆ. ಎಷ್ಟೋ ಜನ ನಿಮ್ಮ ಒಂದು ಅನಾಲಿಸಿಸ್ ಕರೆಕ್ಟ್ ಆಗಿರುತ್ತೆ, ಆದ್ರೂ ಕೂಡ ನೀವು ಲಾಸ್ ಆಗ್ತೀರಾ. ಸೊ ಈಗ ನಿಮ್ಗೊಂದು ಬ್ಯೂಟಿಫುಲ್ ಆದಂತಹ ಒಂದು ಫ್ಯೂಚರ್ ನ ತೋರಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಥವಾ ಸ್ಕ್ಯಾಲ್ಪರ್ ಆಗಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ದಯವಿಟ್ಟು ಮಿಸ್ ಮಾಡಬೇಡಿ. ಹಾಗೇನೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಡೈರೆಕ್ಟ್ ಟಾಪಿಕ್ಗೆ ಬರೋಣ. ನೀವು ಅದಕ್ಕೆ ಏನು ಮಾಡಬೇಕಾಗಿಲ್ಲ, ಟ್ರೇಡ್ಜಿನಿ ಕ್ಯೂ ಪ್ಲಸ್ ಅವರ ಡ್ಯಾಶ್ ಬೋರ್ಡ್ಗೆ ಬನ್ನಿ. ಡ್ಯಾಶ್ ಬೋರ್ಡ್ಗೆ ಬಂದ ಮೇಲೆ ನಿಮ್ಗೆ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ನೆಕ್ಸ್ಟ್ ಆಪ್ಷನ್ ಅಂತ ಹೇಳಿ. ಈ ಒಂದು ನೆಕ್ಸ್ಟ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಹೇಳಬಹುದು. ಸೊ ಈಗ ನೀವೇನ್ ಮಾಡಬೇಕು, ಆಪ್ಷನ್ ಚೈನ್ ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ಪದೇ ಪದೇ ಗಮನ ಇಟ್ಟು ಕೇಳಿ, ತುಂಬಾ ಈಸಿ ಇದೆ ಇದು. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೇನೆ, ಇಲ್ಲಿ ಸ್ಕ್ಯಾಲ್ಪರ್ ಅಂತ ಹೇಳಿ ಒಂದು ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ನೀವು ಸ್ಕ್ಯಾಲ್ಪರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆಲ್ರೆಡಿ ಪೊಸಿಷನ್ ತಗೊಂಡಿದ್ದೇನೆ, ಅದು ರನ್ ಆಗ್ತಾ ಇದೆ. ಸ್ವಲ್ಪ ಸ್ಕ್ರೋಲ್ ಮಾಡ್ತೇನೆ, ನೀವು ನೋಡ್ಬೋದು ನಿಮ್ಗೆ ನಿಫ್ಟಿ 50 ಎಕ್ಸಾಂಪಲ್, ನೀವು ಬ್ಯಾಂಕ್ ನಿಫ್ಟಿಲ್ ಮಾಡ್ತೀರಾ, ನಿಫ್ಟಿ 50 ಮಾಡ್ತಿಲ್ಲ, ಯಾವ್ದ್ರಲ್ಲೂ ಮಾಡಿ. ಸೊ ಮಧ್ಯೆ ನಿಮ್ಗೆ ಚಾರ್ಟ್ ಕಾಣುತ್ತೆ, ಅಕ್ಕಪಕ್ಕದಲ್ಲಿ ಎರಡು ಚಾರ್ಟ್ಗಳಿದೆ. ಸೊ ಇದರ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಎಕ್ಸಾಂಪಲ್ ನನಗೆ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅನ್ಕೊಳ್ಳಿ, ನನಗೆ ಪಕ್ಕದಲ್ಲಿ ಯಾವಾಗಲೂ ಒಂದು ಕಾಲ್ ಆಪ್ಷನ್ ಒಂದು ಇಂದ ಮನಿ ಆಗಿರ್ಬೋದು, ಎಡ್ದ ಮನಿ, ಯಾವ್ದು ನಿಮ್ಗೆ ಸ್ಟ್ರೈಕ್ ಪ್ರೈಸ್ ಬೇಕೋ ಅದನ್ನ ಇಲ್ಲಿ ಸೆಟ್ ಮಾಡಿ ಮುಂಚೆನೆ ಇಟ್ಕೊಳ್ಬಹುದು. ಸೊ ಜೊತೆಗೆ ನಿಮ್ಗೆ ಅನ್ಸುತ್ತೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂದ್ರೂ ಕೂಡ ನೀವು ಇಲ್ಲಿ ಸೆಟ್ ಮಾಡಿ ರೆಡಿಮೇಡ್ ಆಗಿ ನೀವು ಇಟ್ಕೊಳ್ಬಹುದು. ಸೊ ನಿಮಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಿಮ್ಗೆ ಏನಾದ್ರು ಅನಿಸ್ತಾ ಇದೆ, ಇಲ್ಲಿ ಚಾರ್ಟ್ ನೋಡ್ತಾ ಇರ್ತೀರಾ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ಪಟ್ ಅಂತ ಹೇಳಿ ನೀವೇನ್ ಮಾಡ್ಬೋದು, ಬೈ ಮಾಡ್ಬಿಡ್ಬೋದು. ನೋಡ್ಬೋದು ಆರ್ಡರ್ ಸಬ್ಮಿಟ್ ಆಗುತ್ತೆ. ಸೊ ಈಗ ಆಲ್ರೆಡಿ ಒಂದು ಟೈಮ್ ಮುಗ್ದಿದೆ ಅಂತ ಹೇಳ್ಬೋದು ಮಾರ್ಕೆಟ್ದು, ಅದಕ್ಕೋಸ್ಕರ ರಿಜೆಕ್ಟ್ ಆಗ್ತಾ ಇದೆ. ಸೊ ನೀವೇನಾದ್ರೂ ಈಗ ಆರ್ಡರ್ ಬೈ ಆಗಿದೆ ಅನ್ಕೊಳ್ಳಿ, ಸೊ ಸಡನ್ ಆಗಿ ನೀವು ಸೆಲ್ ಮಾಡಬೇಕು ಅಂತಂದ್ರೆ ಜಸ್ಟ್ ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬಹುದು. ತುಂಬಾ ಫಾಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಮಿಲಿ ಸೆಕೆಂಡ್ ಅಲ್ಲಿ ನಿಮ್ಮ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇನ್ನು ಆಪ್ಷನ್ ಸೆಲ್ಲಿಂಗ್ ನ ಬ್ಯೂಟಿ ಅಥವಾ ಈ ಒಂದು ಸ್ಕ್ಯಾಲ್ಪರ್ ಟರ್ಮಿನಲ್ ನ ಒಂದು ಬ್ಯೂಟಿ ಏನಪ್ಪಾ ಅಂತಂದ್ರೆ, ಇದರ ಎಕ್ಸ್ಪೆಷಲಿ ಆಪ್ಷನ್ ಬಯರ್ಸ್ಗೆ ಮಾಡಿರ್ತಕ್ಕಂಥದ್ದು. ನೀವೇನಾದ್ರೂ ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದರಲ್ಲಿ ಪಟ್ ಅಂತ ಹೇಳಿ ನೀವು ಪ್ರಾಫಿಟ್ ಅನ್ನ ಬುಕ್ ಮಾಡಬಹುದು ಅಂತ ಹೇಳ್ಬೋದು. ಬಟ್ ಇದಕ್ಕೆ ಬನ್ನಿ, ಒಂದೆರಡು ಸರಿ ನೀವು ಬ್ಯಾಕ್ ಟೆಸ್ಟ್ ಅನ್ನು ಕೂಡ ಮಾಡಬಹುದು. ಸೊ ಮಾಡಿ ಇದನ್ನ ಯೂಸ್ ಮಾಡಿ. ಸೊ ನಿಮ್ಗೇನಾದ್ರೂ ಟ್ರೇಡ್ಜಿನಿ ಕ್ಯೂ ಪ್ಲಸ್ ಅವರ ಡಿಮಾರ್ಟ್ ಅಕೌಂಟ್ ನ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ಅದರ ಮೂಲಕ ನೀವು ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಶುರು ಮಾಡಬಹುದು. ನೋಡಿ, ಈ ಒಂದು ಆಪ್ಷನ್ಸ್ ಒಂದು ಸ್ಕ್ಯಾಲ್ಪರ್ ಮೋಡ್ ಏನಿದೆ, ಸೊ ಇದು ಪ್ರತಿಯೊಬ್ಬ ಒಂದು ಆಪ್ಷನ್ ಟ್ರೇಡರ್ಸ್ಗೂ ಬೇಕಾಗಿರ್ತಕ್ಕಂಥ ಒಂದು ಸ್ಪೆಷಲ್ ಫ್ಯೂಚರ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ.